ಡಿಸೆಂಬರ್ 16ರಂದು ಇಂಗಳಗಿ ಬಿ ಗ್ರಾಮದ ಕಾಳಲಿಂಗೇಶ್ವರ ಭವ್ಯ ರಥೋತ್ಸವ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಫ್ಜಲ್ಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಇಂಗಳಗಿ ಬಿ ಗ್ರಾಮದ ಶ್ರೀ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವ ದಿನಾಂಕ ಇದೇ ಡಿಸೆಂಬರ್ 14, 15 ಮತ್ತು 16ರಂದು ನಡೆಯಲಿದೆ ಎಂದು ದೇವಸ್ಥಾನದ ಸಮಿತಿ ತಿಳಿಸಿದೆ. ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಹಾಗೂ ಜಿಲ್ಲೆಯ ವಿವಿಧ ಮಠದ ಸ್ವಾಮೀಜಿಗಳು ಜಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದು ಹಾಗೂ ತಾಲೂಕಿನ ಅನೇಕ ರಾಜಕೀಯ ಗಣ್ಯರು ಕೂಡ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ನಮ್ಮ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಕುಪೇಂದ್ರಗೌಡ ಪಾಟೀಲ್, ಬಸವಂತರಾಯ ಪಾಟೀಲ್, ದತ್ತನಗೌಡ ಸನಗುದ್ದಿ, ಕಾಳಪ್ಪ ಕುಂಬಾರ, ಸಂಗನಗೌಡ ಬಿರಾದಾರ, ಸಿದ್ದನಗೌಡ, ಚಿಂಚೋಳಿ ಗುರುನಾಥ ಕಡಣಿ, ಶರಣಗೌಡ ಪಾಟೀಲ್, ಅಣ್ಣಾರಾಯ ಗೌಡ ಪಾಟೀಲ್, ಸಂತೋಷ್ ಮಲಗೊಂಡ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವರದಿ ಚನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ವರ್ಷದಂತೆ ಈ ವರ್ಷವು ಈ ಅಫ್ಜಲ್ಪುರ ತಾಲೂಕಿನ ಇಂಗಳಗಿ ಸುಕ್ಷೇತ್ರ ಇಂಗಳಗಿ ಗ್ರಾಮದ ನಡೆಯಕ್ಕಂಥ ಶ್ರೀ ಕಾಳಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮೂರಿನ ಜಾತ್ರಾ ಮಹೋತ್ಸವದಲ್ಲಿ ನೂತನ ರಥೋತ್ಸವ ಇರುವ ಕಾರಣ ಪ್ರತಿ ವರ್ಷದಂತೂ ಈ ವರ್ಷವು ಶ್ರೀ ಯಲ್ಲಾಲಿಂಗ ಮುಗುಳ್ಕೋಡ ಮಹಾರಾಜರ ಪುರಾಣ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 7/12/2024ರಂದು ಪುರಾಣ ಪ್ರಾರಂಭವಾಗಿ ಸತತವಾಗಿ 9 ದಿನ ಪುರಾಣ ಕಾರ್ಯಕ್ರಮವು ಪ್ರತಿದಿನ ಅನ್ನದಾಸೋಹ, ಹಾಗೆ 15/12/2024ರಂದು ಬೆಳಗ್ಗೆ 8 ಗಂಟೆಗೆ ಪುರಾಣದ ಮಹಾಮಂಗಲ ಕಾರ್ಯಕ್ರಮವು ನೆರವೇರುತ್ತದೆ. ಅದೇ ರೀತಿ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ 14/12/2024ರಂದು ಎಲ್ಲ ಊರಿನ ಮುಖಂಡರ ಜೊತೆ ಸೇರಿ ಎತ್ತಿನ ಬಂಡಿ ಸ್ಪರ್ಧೆ ಇಟ್ಟಿರುತ್ತದೆ. ಹಾಗೆ ಅದೇ ದಿನ 15/12/24ರಂದು ಸಾಯಂಕಾಲ 8 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮವು ಜರುಗಿಸಿ ಎಲ್ಲ ಊರಿನ ಮುಖಂಡರು ಕೂಡಿ 16/12/2024ರಂದು ಬೆಳಗ್ಗೆ 5 ಗಂಟೆ 30 ನಿಮಿಷಕ್ಕೆ ಅಗ್ಗಿ ಕಾರ್ಯಕ್ರಮ ಇರುತ್ತದೆ. ಅಗ್ಗಿ ಕಾರ್ಯಕ್ರಮ ಮುಗಿಸಿಕೊಂಡು ನಮ್ಮೂರಿನ ಎಲ್ಲ ಆದಿಜಾತಿ ಈ ಜಾತಿ ಅನ್ನೋದು ಎಲ್ಲ ಜಾತಿಯವರು ಕೂಡಿಕೊಂಡು ಕಾಳಿಂಗೇಶ್ವರ ಹಾಗೂ ನಿಂಗರಾಯ ಮುತ್ತನ ಪಲ್ಲಕ್ಕಿಯನ್ನು ನಮ್ಮ ಇಂಗಳಗಿಯ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಭವ್ಯ ಮೆರವಣಿಗೆ, ನೃತ್ಯ ನರ್ತನ ಹಾಗೂ ಪುರೋಹಿತರದೊಂದಿಗೆ ಭವ್ಯ ಮೆರವಣಿಗೆಯನ್ನು ಮಾಡಿಕೊಂಡು ಕಾಳಿಂಗೇಶ್ವರ ದೇವಸ್ಥಾನಕ್ಕೆ ಬರುತ್ತಾರೆ. ಹಾಗೆ ನಂತರ 16/12/24ರಂದು ಪಲ್ಲಕ್ಕಿ ಉತ್ಸವ, ಅಂದರೆ ಈ ವರ್ಷ ಎಲ್ಲರೂ ಕೂಡಿಕೊಂಡು ನಾವು ಹೊಸ ಪಲ್ಲಕ್ಕಿಯನ್ನು ತಯಾರಿ ಮಾಡಿಕೊಂಡಿದ್ದೇವೆ. ರಥೋತ್ಸವವನ್ನು ಅದೇ ದಿನ ಸಾಯಂಕಾಲ 5 ಗಂಟೆ 30 ನಿಮಿಷಕ್ಕೆ ರಥೋತ್ಸವ ನೆರವೇರಿಸುತ್ತದೆ. ಯಾವ್ಯಾವ ಶ್ರೀಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾರೆ? ಮೊದಲನೆಯಾಗಿ ಉಪಸ್ಥಿತಿ ಅಂದರೆ ನಮ್ಮ ಈ ಅಫ್ಜಲ್ಪುರ ತಾಲೂಕಿನ ಚಿಣಮಗೆರೆ ಸಿದ್ದರಾಮ ಶಿವಾಚಾರ್ಯರ ಸಮ್ಮುಖದಲ್ಲಿ ಈ ಜಾತ್ರೆಯು ನೆರವೇರುತ್ತದೆ. ಅದೇ ರೀತಿ ದಿವ್ಯ ಸಾನ್ನಿಧ್ಯವು ಶ್ರೀ ಅಫ್ಜಲ್ಪುರ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಅಫ್ಜಲ್ಪುರ ಹಿರೇಮಠ ಅವರು ಬರ್ತಾರೆ. ಅಧ್ಯಕ್ಷತೆಯಲ್ಲಿ ಬಾಲ ತಪಸ್ವಿ ಶ್ರೀ ಹವಾಮಲ್ಲಿನಾಥ್ ಮುತ್ತೆಯವರು ನಿರ್ಗುಡಿ ಇವರು ಉಪಸ್ಥಿತಿಯಲ್ಲಿರುತ್ತೆ. ದಿವ್ಯ ಸಾನ್ನಿಧ್ಯವನ್ನು ಚನ್ನಮಿಲ್ಲ ಶಿವಯೋಗಿ ಶಿವಾಚಾರ್ಯ ತೇರಿನ ಮಠ ಬಡದಾಳ ಅಪ್ಪರು ಬರ್ತಾರೆ. ಅದೇ ರೀತಿ ಅಭಿನವ ಪುಂಡಲಿಂಗ ಮಹಾರಾಜರು ಕೊಳಸಾರ ಅವರೂ ಇರ್ತಾರೆ. ಷಡಕ್ಷಲಿ ಬ್ರಹ್ಮ ಕೈಲಾಸಲಿಂಗ ಶಿವಾಚಾರ್ಯ ಹಿರೇಮಠ ಗೌರ್ ಹಾಗೂ ಶಂಭುಲಿಂಗ ಶಿವಾಚಾರ್ಯರು ಬ್ರಹ್ಮನ ಮಠ ಹಿಂಚಗೇರ, ಅಭಿನವ ಗುರು ಶಿವಾಚಾರ್ಯ ಹಿರೇಮಠ ತುನೂರ, ಶ್ರೀ ವೀರ ಮಹಾಂತ ಶಿವಾಚಾರ್ಯರು ಮಹಾಂತೇಶ್ವರ ಮಠ ಹಾಗೂ ಮಳೇಂದ್ರ ಶಿವಾಚಾರ್ಯ ಮುರಳರಂತೆ ಶಿವಾಚಾರ್ಯ ಸಿದ್ಧಲಿಂಗೇಶ್ವರ ಹಿರೇಮಠ ಮಾಚಾಳ್ ಎಲ್ಲ ಮುತ್ತರು ಬಂದು ಅವರ ಉಪಸ್ಥಿತಿಯಲ್ಲಿ ಈ ಜಾತ್ರಾ ಮಹೋತ್ಸವ ನೆರವೇರುತ್ತದೆ. ಹಾಗೆ ಕಾರ್ಯಕ್ರಮ ಮುಖ್ಯ ಏನಂದರೆ ಉತ್ತರ ಕರ್ನಾಟಕ ಭಾಗದ ಏನು ಫೇಮಸ್ ಅನ್ನೋದು ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ. 16 ತಾರೀಕು 12/2024ರಂದು ಸಾಯಂಕಾಲ 8:30 ಗಂಟೆಗೆ ಸಜ್ಜಿ ಪಲ್ಯ ಪುಂಡಿ ರೊಟ್ಟಿ ಇದೇ ನಮ್ಮ ಇಂಗಳಿಗೆಯ ಶ್ರೀ ಬಸವ ಯುವಕ ಮಂಡಳಿ ಅಂತ ಅನ್ನದಾಸೋಹ ಕಾರ್ಯಕ್ರಮ ಇರುತ್ತದೆ. ಆದ್ದರಿಂದ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಈ ಜಾತ್ರೆ ಶ್ರೀ ಕಾಳಿಂಗ ಮುತ್ತನ ಆಶೀರ್ವಾದ ಪಡೆದುಕೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಈ ಜಾತ್ರೆಯ ಪ್ರಮುಖ ವಿಶೇಷ ಏನೆಂದರೆ ಈ ವರ್ಷ ಶ್ರೀ ಕಾಳಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಹೊಸದಾಗಿ ತೇರನ್ನು ನಿರ್ಮಾಣ ಮಾಡಿದ್ದೇವೆ.
ಯಾಕಂದರೆ ವರ್ಷನೂ ನಮ್ಮಲ್ಲಿ ತೇರು ಇದ್ದಿದ್ದಿಲ್ಲ. ಈ ವರ್ಷ ಹೊಸ ತೇರು ನಿರ್ಮಾಣ ಮಾಡಿ, ಆದ್ದರಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಇಂಗಳಿಗಿವಿ, ಆ ಜಾತಿ ಈ ಜಾತಿ ಅನ್ನದೇ ಎಲ್ಲ ಜಾತಿಯವರು ಬಂದು, ಹಾಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು, ಎಲ್ಲರೂ ಬಂದು ನಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಹೃದಯಪೂರ್ವಕ ವಿನಂತಿಸಿಕೊಳ್ಳುತ್ತೇನೆ. ಈಶ್ವರ ಜಾತ್ರಾ ಮಹೋತ್ಸವ ಇಂಗಳಿ ಗ್ರಾಮ, ತಾಲೂಕು ಅಫಜಲ್ಪುರ, ಜಿಲ್ಲಾ ಕಲಬುರಗಿ. ಇವರು ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯರು ಚಿಣಮಗೇರಿ ಇವರ ಹಸ್ತದಿಂದ ಪುರಾಣ ಚಾಲು ಆಗುತ್ತದೆ. ಶ್ರೀ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವ ತೇರು ಮತ್ತು ಆಗ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಅಗ್ನಿ ಪ್ರವೇಶ ಹಾಗೂ ರಥೋತ್ಸವ ಇವು ಹೊಸ ರಥೋತ್ಸವ ಚಾಲು ಆಗುತ್ತದೆ. ಆದ ಕಾರಣ ಎಲ್ಲರೂ ಸಮಕ್ಷ ಬಂದು ಶ್ರೀ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವ ಆಶೀರ್ವಾದ ಕೊಡಬೇಕಂತ ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ.